ಜೈ ಶ್ರೀರಾಮ್. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂಚಾರಿ ಕಿರಣ್. ನಾನಿವತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಬೆಟ್ಟ, ಏಕಶಿಲಾ ಬೆಟ್ಟ, ಪ್ರಪಂಚದಲ್ಲೇ 2ನೇ ಸ್ಥಾನ ಪಡೆದಿರುವ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ. ಸೊ ಆ ಬೆಟ್ಟ ನಾನು ನೋಡೋಕೆ ಹೋಗ್ತಾಯಿದ್ದೀನಿ. ನಾನು ನಿಮಗೂ ತೋರಿಸ್ತೀನಿ ಅಲ್ಲಿ ಯಾವ ಥರ ಇದೆ, ಯಾವ ಥರ ಹತ್ತಬೇಕು, ಎಷ್ಟು ಹೈಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹೋಗೋಣ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಚಾರಿ ಕಿರಣ್. ಬೆಟ್ಟ ಹತ್ಬೇಕಂದ್ರೆ ಎನರ್ಜಿ ಬೇಕು. ಸೊ ಅದಕ್ಕೆ ಫಸ್ಟು ಟಿಫನ್ ಮಾಡಿಬಿಟ್ಟು ನೋಡಿ, ಇಲ್ಲೇ ಎಂಟ್ರಿ ಇನ್ನು ಸ್ವಲ್ಪ ನೋಡಿ ಈ ಕಡೆ ಹಿಂಗೆ ಹೋದರೆ ಬೆಟ್ಟಕ್ಕೆ ದಾರಿ. ಸೊ ಫಸ್ಟು ಟಿಫನ್ ಮಾಡೋಣ. ಟಿಫನ್ ಮಾಡಿಬಿಟ್ಟು ಮತ್ತೆ ಹೋಗೋಣ ಬೆಟ್ಟಕ್ಕೆ. ಟಿಫನ್ ರೆಡಿ. ಟಿಫನ್ ತಿಂದು ಒಂದು ಅರ್ಧ ಟೀ ಕುಡಿದ್ರೆ ಮಜಾ. ಇವಾಗ ಆಯಿತು, ಟಿಫನ್ ತಿಂದರೆ ಒಂದು ಟೀ ಕುಡ್ಕೊಂಡು ಇನ್ನೇನೋ ಟ್ರಕ್ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿಂದ ಎಂಟ್ರಿ, ಇಲ್ಲಿಂದ ಬೆಟ್ಟಕ್ಕೆ ಹತ್ತಬೇಕು. ಬನ್ನಿ ಹೋಗ್ತಾ ಇರೋಣ. ನೋಡಿ ಆಗಿನ ಕಾಲದಲ್ಲಿ ಕಟ್ಟಿರೋದು ಯಾವ ಇದರಲ್ಲಿ ಕಟ್ಟಿದ್ದಾರೆ ಅಂದರೆ ನನಗೆ ತುಂಬ ವೀಡಿಯೋಗಳಲ್ಲಿ ತೋರಿಸ್ನಲ್ಲ, ಕಲ್ಲು ಅದು ಹೆಂಗೆ ಎತ್ತಿರ್ತಾರೆ ಗುರು. ಇವಾಗ ಕ್ರೈನ್ ಐತೆ, ಇನ್ನೊಂದೈತೆ ಎತ್ತಕ್ಕೆ. ಸೊ ಆಗಿನ ಕಾಲದಲ್ಲಿ ಕಟ್ಟಿರೋರಿಗೆ ಕೊಡಬೇಕು. ಮಧುಗಿರಿ ಬೆಟ್ಟ. ಸೊ ಅದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಹಾಕಿದ್ದಾರೆ ಇಲ್ಲಿ, ಅದು ಇಂಗ್ಲೀಷಲ್ಲಿ. ಇಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಸೊ ಇದು ಈ ಕಡೆಗೆ ಕನ್ನಡ. ಸೊ ನಮ್ಮ ಕರ್ನಾಟಕ ಎಲ್ಲಿರೋ ಕನ್ನಡದಲ್ಲಿ ಇದ್ರೇ ನೋಡಿ ಮಧುಗಿರಿ ಬೆಟ್ಟ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಟ್ಟ ಹಿಂದೆ ಐತಲ್ಲ. ಸೊ ಇಲ್ಲಿಂದ ಹತ್ತಬೇಕು. 1601ನೇ ಕ್ರಿಸ್ತಶಕ ಅವ್ವ ಕಟ್ಟಿರೋ ಬೆಟ್ಟ. ಸೊ ಬನ್ನಿ ಹೋಗೋಣ ಮುಂದಕ್ಕೆ. 1 hour 1.5 hour ಅಂದಿದ್ದಾರೆ ಮೇಲೆ ಹತ್ತಕ್ಕೆ. ನಾವು ನೋಡ್ಬೇಕು ಎಷ್ಟೊತ್ತಾಗುತ್ತಾ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗ್ತಾ ಇರೋಣ. ಒಳಗಡೆ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡಿ, ಮತ್ತು ನಮ್ಮ ಆಧಾರ್ ಕಾರ್ಡ್ ಆಗಿರಲಿ, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಸಬ್ಮಿಟ್ ಮಾಡಿಬಿಟ್ಟು ಹೋಗಬೇಕು. ಸೊ ಬರೋರು ಎಲ್ಲ ಸಲನೂ ಹೇಳ್ತಾ ಇರ್ತೀನಿ, ಮೇಲೆ ವಾಟರ್ ಬಾಟ್ಲಾಗಲಿ ಊಟ ತಿನ್ನೋದಕ್ಕಾಗಲಿ ಏನು ಸಿಗೋಲ್ಲ. ಸೊ ತೊಗೊಂಬರೋರು ಇಲ್ಲಿಂದ ಫಸ್ಟೇ ತೊಗೊಬಂದುಬಿಡಿ. ಮತ್ತು ಇನ್ನು ಸ್ವಲ್ಪ ಮುಂದೆ ಹೋದರೆ ಏನೂ ಸಿಗೋಲ್ಲ. ಸೊ ಪ್ಲಾಸ್ಟಿಕ್ ತೊಗೊಂಡು ಹೋಗ್ತಿರಲ್ಲ ಬಾಟ್ಲುಗಳು, ಮತ್ತೆ ರಿಟರ್ನ್ ಎತ್ಕೊಂಬಂದು ಡಸ್ಟ್ಬಿನ್ಗೆ ಹಾಕಿ, ಎಲ್ಲಂದ್ರೆ ಅಲ್ಲೆಲ್ಲ ಬಿಸಾಕಿ ಬೆಟ್ಟ ಎಲ್ಲ ಗಲೀಜು ಮಾಡೋಕ್ಕೆ ಹೋಗಬೇಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ವೆದರ್ ನೋಡ್ಗುರು, ಎಲ್ಲ ಬೇಸಿಗೆ ಕಾಲದ ಸ್ವಲ್ಪ ಬಿಸಿಲು ಬಂದಿರೋದಕ್ಕೆ ಗಿಡಗಳಲ್ಲಿ ಎಲ್ಲ ಎಲೆಗಳೆಲ್ಲ ಉದುರೋಗಿ ಹೂವು ನೋಡಿ ಯಾವ ಥರ ಐತಂತ. ಎಲ್ಲ ಒಣಗೋಗಿದೆ, ಆದರೆ ಏನು ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ನೋಡಿ ಈ ಥರ ನೋಡಿದ್ರೇ ಚೆಂದ. ಸ್ವಲ್ಪ ಮುಂದೆ ಹೋಗಬೇಕು. ಸೊ ಬನ್ನಿ ಹೋಗ್ತಾ ಇರೋಣ. ವೆಹಿಕಲ್ಸ್ ತರೋರು ಇನ್ನು ಸ್ವಲ್ಪ ಮುಂದೆ ಹೋಗಿ ವೆಹಿಕಲ್ಸ್ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಸೊ ಇದಾರ್ದು ವಿದ್ಯಾರ್ಥಿ ನಿಲಯ, ಹಳೇ ಕಾಲದಲ್ಲಿ ಗುರು. ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಎಲ್ಲ ಅವೆಲ್ಲ ಇಲ್ಲೇ ಇದ್ದು ಅನಿಸುತ್ತೆ ಒಳಗಡೆ. ನೋಡಿ ಸ್ವಲ್ಪ ಮುಂದೆ ನಡ್ಕೊಂಡೇ ಹೋಗಬೇಕು. ಕಾರ್ ಅಲ್ಲಿಂದೇನೋ ಪಾರ್ಕ್ ಮಾಡ್ಬೋದು, ಇಲ್ಲಾಂದ್ರೆ ಇನ್ನು ಸ್ವಲ್ಪ ಮುಂದೆ ಹೋದೆ ನೋಡಿ ಇಲ್ಲೊಂದು ಕಾರ್ ಹೋಗ್ತಿದೆ. ಎಲ್ಲ ಪಾರ್ಕ್ ಮಾಡೋಕ್ಕೆ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಮುಂದೆ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಗುರು 1601ನೇ ಶತಮಾನದಲ್ಲಿ ಆಗಿನ ಕಾಲದಲ್ಲಿ ಕಟ್ಟಿದ್ದಾರೆ ಅಂದರೆ ಗುರು ತಲೆ ಬೇಕು ಗುರು. ಹೆಂಗೆ ಕಟ್ಟಿದ್ದಾರೆ ಅನ್ನೋದಕ್ಕೆ ತಲೆ ಬೇಕು. ಏಷ್ಯಾದಲ್ಲಿ 2ನೇ ಸ್ಥಾನ ಏಕಶಿಲಾ ಬೆಟ್ಟ ಇದು. ಹೆಂಗೈತೆ ಅಂತ ಕೆತ್ತನೆಗೆ ಮಾತ್ರ ಸೂಪರಾಗಿ ಮಾಡಿರ್ತಾರೆ. ಅಂದರೆ ಮೇಲಕ್ಕೆ ಅದು ಹೆಂಗೆ ತೊಗೊಂಡೋದ್ರೂ ಗೊತ್ತಿಲ್ಲ, ಮೇಲೆ ಯಾವ ಥರ ಐತೆ ಅಂತ ಕೂಡ ಗೊತ್ತಿಲ್ಲ. ಐ ಡೋಂಟ್ ನೋ. ಸೊ ನೋಡಿ, ನಾನು ತುಂಬ ಸಲ ಹೇಳಿದೆ, ವಾಟರ್ ಬಾಟಲ್ ತೊಗೊಬರ್ತೀರಾ, ವಾಟರ್ ಬಾಟಲ್ ತಂದರೆ ಇಲ್ಲಾಂದ್ರೆ ಅಲ್ಲಿ ಬಿಸಾಕಬೇಡಿ ಅಂತ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ. ನೋಡಿ ಈ ಥರ ಮಾತ್ರ ವಾಟರ್ ಬಾಟ್ಲ್ ಎಲ್ಲಿದೆ ಅಲ್ಲಿ ಬಿಸಾಕಬೇಡಿ. ನೋಡಿ ಇಲ್ಲಿ ಬಿಸಾಕಿರೋದು ನೋಡಿ, ಇಲ್ಲೇ ಇದೆ ಏನೋ ಡಸ್ಟ್ಬಿನ್ನು. ಸೊ ಡಸ್ಟ್ಬಿನ್ನಲ್ಲಿ ಹಾಕಬೇಕಾಗಿರೋ ಬಾಟಲ್ನ ಎತ್ಕೊಂಬಂದು ನೋಡಿ ಎಲ್ಲಂದ್ರೆ ಅಲ್ಲಿ ಬಿಸಾಕಿದ್ದಾರೆ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆ ಎಲ್ಲರಿಗೊಂದು. ಸೊ ಎಲ್ಲಂದ್ರೆ ಅಲ್ಲಿ ಬಿಸಾಕಬೇಡಿ. ಸೊ ತಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಹಾಕಿ. ಯಾಕಂದರೆ ಇಲ್ಲಿ ಕೆಲಸ ಮಾಡೋರಿಗೆ ಕೆಲಸ ಮಾಡೋಕ್ಕಂತಲೇ ಇರ್ತಾರೆ. ಸೊ ನಮ್ಮ ಕಡೆಯಿಂದ ಆದಷ್ಟು ನಾವು ಸಹಾಯ ಮಾಡಬೇಕಲ್ವಾ. ನೋಡಿ ಇಲ್ಲೇ ಇರೋದು, ಎಲ್ಲಂದ್ರೆ ಅಲ್ಲಿ ಬಿಸಾಕಿದ್ದಾರೆ. ಸೊ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಿಮ್ಗೆಲ್ಲರಿಗೂ, ರಿಕ್ವೆಸ್ಟ್ ಮಾಡ್ತೀನಿ, ಈ ಥರ ಬಾಟ್ಲ್ಸ್ ಎಲ್ಲ ಎಲ್ಲಂದ್ರೆ ಅಲ್ಲಿ ಬಿಸಾಕಬೇಡಿ. ಯಾಕಂದರೆ ಟೂರಿಸ್ಟ್ ಪ್ಲೇಸು, ನಮ್ಮಂಗೆ ಇಲ್ಲಿ 1000 ಜನ ಬರ್ತಾ ಇರ್ತಾರೆ, ಲಕ್ಷಾಂತರ ಜನ ಬರ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಸೊ ಡಸ್ಟ್ಬಿನ್ನಲ್ಲಿ ಹಾಕಿ, ಡಸ್ಟ್ಬಿನ್ ಯೂಸ್ ಮಾಡಿ. ಎಲ್ಲ ಕಡೆಯೂ ಇರ್ತದೆ. ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಯಾವ ಟೆಂಪಲ್ಗನ ಹೋಗಿ ಎಲ್ಲೇ ಒಂದು ಟ್ರೆಕ್ಕಿಂಗ್ ಪ್ಲೇಸ್ಗೆ ಹೋದ್ರೂ ಡಸ್ಟ್ಬಿನ್ಸ್ ಇರ್ತವೆ. ಸೊ ರಿಕ್ವೆಸ್ಟ್ ಪ್ಲೀಸ್ ಎಲ್ಲರಿಗೂ ಹೇಳೋದೊಂದೇ, ಯಾರ್ಯಾರು ಬರ್ತಿರೋ ಮಧುಗಿರಿ ಬೆಟ್ಟಕ್ಕಾಗಲಿ, ಎಲ್ಲೇ ಟೆಂಪಲ್ಗೆ ಹೋಗಿ, ಎಲ್ಲೇ ಹೋಗಿ ಒಂದು ರಿಕ್ವೆಸ್ಟು, ಇಲ್ಲಾಂದ್ರೆ ಅಲ್ಲೆಲ್ಲ
ಪ್ಲಾಸ್ಟಿಕ್ ಎಲ್ಲ ಬಿಸಾಕಕ್ಕೆ ಹೋಗಬೇಡಿ. ಕವರ್ ಆಗಿರಲಿ, ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರಲಿ, ಏನೇ ಆಗಲಿ ಬಿಸಾಕಬೇಡಿ. ಸೊ ಬನ್ನಿ ಹೋಗ್ತಾ ಇರೋಣ. ಇಲ್ಲೇ ಪಾರ್ಕಿಂಗು ಇಲ್ಲೈತಲ್ಲ, ಸೊ ಇದು ಪಾರ್ಕಿಂಗು. ಇಲ್ಲಿ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿಂದ ಮುಂದಕ್ಕೆ ಹೋಗಬೇಕು. ಸೊ ಬನ್ನಿ, ನೀರು ಖಾಲಿ ಬಾಟಲ್ ತಂದಿರೋರು ಇಲ್ಲಿಂದ ನೀರು ತುಂಬಿಸ್ಕೊಂಡು ಹೋಗ್ಬೋದು. ಕುಡಿಯುವ ನೀರು ಈ ವ್ಯವಸ್ಥೆನೂ ಕೂಡ ಇದೆ ಇಲ್ಲಿ. ಇಲ್ಲಿಂದ ಇಲ್ಲೊಂದು ಏನೋ ಪ್ರೋಟೋಕಾಲ್ಸ್ ಹಾಕಿದ್ರೆ ಏನೇನು ತೊಗೊಂಡು ಹೋಗ್ಬೋದು, ಏನೇನು ಹೋಗ್ಬಾರ್ದು ಅಂತ ಬಿಟ್ಟು. ಬಾಟ್ಲಾಗಿರಲಿ, ಎಣ್ಣೆ ಹೋಗೋದು, ಸ್ಮೋಕ್ ಮಾಡೋದಾಗಲಿ, ಡ್ರಿಂಕ್ಸ್ ಮಾಡೋದಾಗಲಿ, ಸೊ ಏನು ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲೊಂದು ಟೆಂಪಲ್ ಇದೆ, ಶ್ರೀ ಕೋಟೆ ಕೋದಂಡರಾಮಸ್ವಾಮಿ ದೇವಸ್ಥಾನ ಹೊದಗಿರಿ. ಇದು ಚಿಕ್ಕದಾಗಿ ಒಂದು ಟೆಂಪಲ್ ಇಲ್ಲಿದೆ ನೋಡಿ. ಈ ಟೆಂಪಲ್ ಇಲ್ಲಿಂದ ಸೊ ಸ್ಟಾರ್ಟ್ ಮಾಡ್ಬೇಕು ನೋಡಿ. ಈ ಥರ ಈ ಕಡೆಯಿಂದ ಹೋಗಬೇಕು. ಬನ್ನಿ ಹೋಗೋಣ. ಫಸ್ಟ್ ಮೇ ಬಿ ಇಲ್ಲಿತ್ತು ಅನಿಸುತ್ತೆ ಎಂಟ್ರಿ. ಸೊ ಇವಾಗೇನೋ ಸ್ವಲ್ಪ ಇದು ಮಾಡಿದಾರೋ ಗೊತ್ತಿಲ್ಲ ನೋಡಿ. ಇಲ್ಲಿ ಒಂದು ಹಳೆ ಬಿಲ್ಡಿಂಗ್, ಅವಾಗಿನ ಕಾಲದಲ್ಲಿ ಯಾವ ಥರ ಇತ್ತು ಅಂತ ಬಿಲ್ಡಿಂಗ್ಸು. ಇಲ್ಲಿ ನೋಡಿ ಡಸ್ಟ್ಬಿನ್ಗಳು ಹೇಳಿದ್ ನೋಡಿ, ಅಲ್ಲೊಂದಿದೆ, ಇಲ್ಲೊಂದಿದೆ, ತುಂಬ ಡಸ್ಟ್ಬಿನ್ಗಳಿದ್ದಾವೆ. ಡಸ್ಟ್ಬಿನ್ ಯೂಸ್ ಮಾಡಿ, ಪ್ಲಾಸ್ಟಿಕ್ ಎಲ್ಲ ಬಿಸಾಕಕ್ಕೆ ಹೋಗಬೇಡಿ ಪ್ಲೀಸ್. ಇದ್ರ ಹಿಸ್ಟ್ರಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಶ್ರೀರಾಮ್ ಸ್ಟಾರ್ಟ್ ಮಾಡಿದೆ. ಏಷ್ಯಾದಲ್ಲೇ 2ನೇ ಸ್ಥಾನ ಏಕಶಿಲಾ ಬೆಟ್ಟ. ತುಂಬ ದಿವಸದಿಂದ ಆಸೆ ಇತ್ತು ಬರಬೇಕು, ಒತ್ತಬೇಕು ಅಂತ ಬಿಟ್ಟು. ಸೊ ಕೋಟೆ ಮಾತ್ರ ಬೆಂಕಿ ಐತಗಳು. ಸೊ ಸುತ್ತ ಕಟ್ಟಿರೋದು ಆಗಿನ ಕಾಲದಲ್ಲಿ 1600 ಸ್ಟಾರ್ಟ್ ಮಾಡೋಣ. 3990 ಸಮಥಿಂಗ್ ಸ್ಟೆಪ್ಸ್ ಅಂತೆ, ಫೀಟ್. ಸೊ ಹತ್ತಬೇಕು ಇವಾಗ. ಸೊ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಲೇ. ಸ್ವಲ್ಪ ದೂರ ಬರ್ತಾನೆ, ಯಾಕಂದ್ರೆ ಇನ್ನೂ ಸ್ವಲ್ಪ ಇವಾಗ ಒಂದು 9 o'clock ಟೈಮ್. ನಾವು ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ 9 o'clock ಆಯಿತು. ಸೊ ಬನ್ನಿ ಹೋಗ್ತಾ ಇರೋಣ ಯಾವ ಥರ ಐತೆ ಅಂತ ಬಿಟ್ಟು. ಅರೆ ಹಿರೇಗೌಡರು, ಆ ಕಾಲದಲ್ಲೇ ಹಿರೇಗೌಡರು ಈ ರೇಂಜಾಗಿ ಕಟ್ಟಿದಾರಂದ್ರೆ ಈ ಕಾಲದಲ್ಲಿ ಇದ್ದೀರಿ ಇನ್ಯಾವ ರೇಂಜಾಗಿ ಕಟ್ತಾಯಿರೋ. ಅವಾಗ ಕ್ರೇನ್ ಇರಲಿಲ್ಲ, ಇನ್ನೊಂದಿರಲಿಲ್ಲ. ಸೊ ಆಗಿನ ಕಾಲದಲ್ಲೇ ಈ ಥರ ತಲೆ ಉಪಯೋಗಿಸಿ ಎಷ್ಟು ಜನ ಎಷ್ಟು ವರ್ಷ ಕಟ್ಟಿರ್ತಾರೆ ಈ ಬೆಟ್ಟನ. ಎಂಟ್ರೆನ್ಸ್. ಸೊ ಬನ್ನಿ, ಆಗಿನ ಕಾಲದಲ್ಲೇ ಈ ರೇಂಜಾಗಿ ಕಟ್ಟಿದಾರಂದರೆ ಇವಾಗಿನ ಯಾವ ಥರ ನನಗೆ ಗೊತ್ತಿಲ್ಲ. ಯಾಕಂದರೆ ಇವಾಗೆಲ್ಲ ಟೆಕ್ನಿಷಿಯನ್ಸು, ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಇವಾಗೆಲ್ಲ ಈ ಕಲ್ಲೆಲ್ಲ ಎತ್ತೋಗಿತ್ತೋ ಎಲ್ಲ ಇಲ್ಲ. ಒಂದು ಚಿಕ್ಕದ ಕಲ್ಲಿದ್ರೂ ಕ್ರೈನ್ ಯೂಸ್ ಮಾಡ್ತಾರೆ. ಸೊ ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಕಲ್ಲುಗಳು ಎತ್ತಿರೋರಿಗೆ ಗ್ರೇಟ್. ಯಾಕಂದರೆ ನೀವು ಆಗಿನ ಕಾಲದಲ್ಲಿ ಇಷ್ಟು ಮಾತ್ರ ಕಟ್ಟಿ ಮಾಡಿ ಬಿಟ್ಟು ಹೋಗಿರೋದ್ರಿಂದ ಇವಾಗ ನಾವು ಇದನ್ನು ನೋಡೋಕೆ ಬಂದಿದ್ದೀನಿ 2026 ಸೊ ಇದು ಇನ್ನೂ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ಇನ್ನೂ ಎಷ್ಟು ವರ್ಷಗಳಿರುತ್ತೋ ಗೊತ್ತಿಲ್ಲ, ಪ್ರಪಂಚ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ಅವಾಗ ಯಾರು ನೋಡ್ತಾರೋ ಗೊತ್ತಿಲ್ಲ. ಸೊ ಬನ್ನಿ ಹೋಗ್ತಾ ಇರೋಣ. ಹೆಂಗಿದೆ ಗುರು ಸ್ಟೆಪ್ಸು. ಬಾ ಅವಾಗೆಲ್ಲ ಕಲ್ಲು ಕೆತ್ತನೆ ಮಾಡಿರೋದು ಯಾವ ರೇಂಜಾಗಿ ಕೆತ್ತನೆ ಮಾಡಿರ್ತಾರೆ ಅಂತ. ಅಲ್ಲ ಇನ್ನೆಂಥ ಬೋಳಿ ನನ್ನ ಮಕ್ಕಳು ಅವ್ರಿಗೂ ಬೈಬಾರ್ದು ನೋಡಿ. ಕ್ಯಾಮ್ರಾ ಹಾಕಿರೋದು ಏನಕ್ಕೆ? ನಮ್ಮ ಸೆಕ್ಯೂರಿಟಿಗೆ. ಯಾರೋ ಬೋಳಿ ನನ್ನ ಮಕ್ಕಳು ನೋಡಿ ಕ್ಯಾಮ್ರಾ ಮುರಿದಾಕ್ಬಿಟ್ಟವ್ರೆ. ಇರ್ತಾರೆ ಒಂದು ಸ್ವಲ್ಪ ಜನ, 100 ಜನದಲ್ಲಿ ಒಬ್ರು ಇದ್ದೇ ಇರ್ತಾರೆ. ಕ್ಯಾಮ್ರಾ ಮುರಿದಾಕ್ಬಿಟ್ರೆ ಏನು ಸಿಗುತ್ತೆ ಅವ್ರಿಗೆ? ಏನು ಸಿಗಲ್ಲ. ಸುಮ್ಮನೆ ಏನಕ್ಕೆಲ್ಲ ಈ ಥರ ಎಲ್ಲ ಮಾಡ್ತಾರೆ. ಸಿಟಿ ನಡ್ಗುರು. ಏನು ಗುರು ಇವೆಲ್ಲ? ಗುರು ನಿಮ್ಮ ಕೈಲಿ ಕಟ್ಟೋಕ್ಕಾಗಿಲ್ಲ ಅಂದ್ರೆ ಓಕೆ, ಈ ಥರ ಎಲ್ಲ ಹಾಳು ಮಾಡೋಕ್ಕೆ ಹೋಗಬೇಡಿ. ಯಾರೇ ಆಗೋಗಲಿ, ನಾನೇ ಆಗೋಗಲಿ, ಇನ್ನೊಬ್ರಾಗಲಿ ಈ ಥರ ಎಲ್ಲ ಹಾಳು ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಇಲ್ಲಿ ಹುಡುಗರು ಎಷ್ಟು ಇದರಲ್ಲಿ ಕಟ್ಟಿದಾರಂದರೆ ಸ್ವಲ್ಪ ದೂರ ಹತ್ತಿದ್ವಿ. ಬಿಸಿಲು 9:30. ಸೊ ಅವಾಗಲೇ ಸೂರ್ಯ ಯಾಕಪ್ಪ ಜಾಸ್ತಿ ಕೆಲಸ ಮಾಡ್ತಾಯಿದ್ಯಾ, ಸ್ವಲ್ಪ ಬಾಡಿಯಿಂದ ಬೆವರು ಬಿಡು ಅಂತೇಳ್ಬಿಟ್ಟು ಶುರು ಮಾಡ್ಕೊಂಡ ನೋಡಿ. ನಮ್ಮ ಸೂರ್ಯ ಅಣ್ಣ ಮೇಲೆ ಇದ್ದಾನೆ,
ನಮಗಿಲ್ಲಿ ಕೆಳಗಡೆ ಇಳಿಸ್ತಾ ಇದ್ದಾನೆ, ಏನು ಮಾಡೋಕ್ಕಾಗಲ್ಲ, ನಾವು ಅವ್ರ ಲೋಕದಲ್ಲಿದ್ದೀರಿ ಅಷ್ಟೇ. ಬನ್ನಿ ಹೋಗ್ತಾ ಇರೋಣ. ಈ ಬೆಟ್ಟ ಹತ್ತಬೇಕು ನೋಡಿ, ಹಿಂಗೆ ಹತ್ತಬೇಕು ಸ್ಟೆಪ್ಸು. ಆಗಿನ ಕಾಲದಲ್ಲೇ ಈ ರೇಂಜಾಗಿ ಹಿರೇಗೌಡರು ಕಟ್ಟವ್ರೆ, ಈಗಿನ ಕಾಲದಲ್ಲಿ ಇರಬೇಕಾಗಿತ್ತು ಅವರು. ಆಗಿನ ಕಾಲದಲ್ಲಿ ಈ ರೇಂಜಾಗಿ ತಲೆ ಉಪಯೋಗಿಸಿ ಈ ರೇಂಜಾಗಿ ಕೋಟೆ ಕಟ್ಟಿರೋದು. ಅವ್ರು ಕಟ್ಟಿ ಆದಮೇಲೆ ಟಿಪ್ಪು ಸುಲ್ತಾನ್ ಅವರು ಆಳ್ಕೆ ಮಾಡಿರೋದಿಲ್ಲ. ಸೊ ಎಷ್ಟು ಇದ್ದಾಗ ನೋಡೈತೆ 1600 ಶತಮಾನದ ಹಿಂದೆ ಅವಾಗ ಕಟ್ಟಿರೋದು ಹಿರೇಗೌಡರು. ಇವಾಗ ಇರಬೇಕಾಗಿತ್ತು ಅವರು. ಇವಾಗೆಲ್ಲ ಇಂಜಿನಿಯರ್ಸ್ ಎಲ್ಲ ಕ್ರೈನ್ ಅಂತೆ ಇನ್ನೊಂದು ಬಳಸಿ ಕಟ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಯಾವ ರೇಂಜಾಗಿ ಕಟ್ಟಿದ್ದಾರೆ ಅಂದರೆ ಹುಡುಗರು. ಸೊ ಆಗಿನ ಕಾಲದಲ್ಲಿ ಬೆಟ್ಟ ಹತ್ತಿ ಸುಸ್ತಾಗೋದ್ರೆ ರೆಸ್ಟ್ ಮಾಡೋಕ್ಕೆ ಚಿಕ್ಕ ತಂಗುದಾಣಗಳು. ಎಷ್ಟು ಚಿಕ್ಕದಾಗಿದೆ, ಚಿಕ್ಕದಾಗಲ್ಲ ದೊಡ್ಡದಾಗೇ ಇದೆ. ಅರೆ ತಣ್ಣಗೈತೆ ಗುರು, ಸೂಪರಾಗೈತೆ ಅಪ್ಪ. ಈ ಕೆಲಸ ಮಾಡಬೇಡಿ ಅಂತ ಅಲ್ಲ. ಇಲ್ಲಿ ಬೆಂಕಿ ಹೆಂಗೆ ಬಂತು? ಯಾರೊಬ್ರು ಸಿಗರೇಟ್ ಕುಡ್ದಿರ್ತಾರೆ, ಆ ಬೆಂಕಿ ಕಡ್ಡಿನ ಆರಿಸ್ತೀರಾ ಬಿಸಾಕಿರ್ತಾರೆ. ಸೊ ಅದಕ್ಕೋಸ್ಕರ ಹೆಂಗಾಗಿದೆ ಅಂತ ಪ್ಲೀಸ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಥರ ಕೆಲಸ ಯಾರು ಮಾಡಬೇಡಿ. ನಿಮ್ಗೆ ಹ್ಯಾಬಿಟ್ಸ್ ಇದ್ದರೆ ನಿಮ್ಗೆ ಹ್ಯಾಬಿಟ್ಸ್ ಇರಲಿ, ನಿಮ್ಮ ಹ್ಯಾಬಿಟ್ಸ್ನ ನಾನು ಕಡಿಮೆ ಮಾಡ್ತಾಯಿಲ್ಲ. ಆದರೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಇದು ಬೇಡ. ನೋಡಿ ಹೆಂಗೆ ಸುಟ್ಟಾಕಿದ್ದಾರೆ ಅಂತ ಬಿಟ್ಟು. ಬರೋ ಸ್ಮೋಕ್ ಮಾಡಿ, ಡ್ರಿಂಕ್ಸ್ ಮಾಡಿ, ಇನ್ನೊಂದು ಮಾಡಿ ನನಗೆ ಬೇಕಾಗಿಲ್ಲ, ಓಕೆನಾ? ಸೊ ನಾನು ಕೇಳೋದು ಒಂದೇ ರಿಕ್ವೆಸ್ಟು, ಈ ಥರ ಕೆಲಸಗೆಲ್ಲ ಮಾಡೋಕ್ಕೋಗ್ಬಿಡಿ ಪ್ಲೀಸ್. ಇಲ್ಲೊಂದು ಕಲ್ಯಾಣಿ ವಾ, ಇಲ್ಲಿ ಹುಡುಗರು ಕಲ್ಯಾಣಿ ನೀರಿಲ್ಲ, ಆದರೆ ಕಲ್ಯಾಣಿ ಇದು ತುಂಬ ನೀರಿದ್ದು ಸ್ವಿಮ್ಮಿಂಗ್ ಮಾಡೋಕ್ಕೆ ಹೆಂಗಿರ್ತದೆ. ಬಾ ಇಲ್ಲಿ ಹುಡುಗರು ನೋಡಿ, ಅಲ್ಲಿ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಅದು. ಇನ್ನೂ ಬಂದಿರೋ ಒಂದು 10% ಆರ್ 15% ಎಲ್ಲ ಜಾರ ಬಂಡಿನ ಸ್ಟೆಪ್ಸ್ ದೇವರಣ್ಣ ಅಂತೂ ನಿಜ ಅಂತೂ ಗೊತ್ತಿಲ್ಲ, ಅರೆ ಹತ್ತಾ ಇದ್ದೀವಿ. ಬಾ ಗುರು, ಹತ್ತೋದು ಹೆಂಗೈತೆ ಅಂತ. ಸ್ಟೆಪ್ಸ್ ಇಲ್ಲ ಗುರು, ಇದು ಜಾರೋ ಬಂಡಿಯಲ್ಲಿ ಬಂದು ಹತ್ತಾ ಇದ್ವಿ. ಇಲ್ಲಿ ಸ್ಟೆಪ್ಸು. ಸೊ ಮೇಲಕ್ಕೆ ಹೋದರೆ ಒಳ್ಳೆ ವ್ಯೂ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೂ. ಇನ್ನೂ ಸ್ಟೆಪ್ಸ್ ಇಲ್ಲ, ಎಷ್ಟು ಚಿಕ್ಕ ಗುರು, ಅರ್ಧ ಅಡಿ ಇಲ್ಲ. ಅರ್ಧ ಅಡಿ ಇಲ್ಲ, ಇದು ಸ್ಟೆಪ್ಪು. ಅದು ಕ್ರಾಸಾಗಿ ಹತ್ತಬೇಕು. ಯಾವುದೊಂದು ಹಳ್ಳ ಬಿದ್ದೋಗಿದೆ, ಏನು ಬಿದ್ದೈತೆ ಗೊತ್ತಿಲ್ಲ, ಏನೋ ಐತೆ ಏನಿಲ್ಲ. ಫೈನಲಿ ವ್ಯೂ ಪಾ ನೋಡ್ಗರು, ಸಿಟಿ ಮಧುಗಿರಿ ಹೆಂಗಿದೆ ಬರೋ. ಒಂದು 15 ಮೀಟರ್ಸ್ ಹತ್ತಿರ್ತೀವಿ ಮೇಲೆಗೆ. 15 ಮೀಟರ್ಸಿಂದ ಸಿಟಿ ನೋಡೋಕ್ಕೆ ಯಾವ ಥರ ಕಾಣಿಸುತ್ತೆ. ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರನೂ ಮನೆಗೆ ಕಾಣಿಸುತ್ತೆ. ನೋಡಿ ಯಾವ ಥರ ಐತೆ ಅಂತ. ಅರೆ ನೀವು ಸುತ್ತ ಅಬ್ಸರ್ವ್ ಮಾಡಿ, ಫ್ರಂಟಿಂದ ನೋಡಿ, ಈ ಕಡೆಯಿಂದ ಅಬ್ಸರ್ವ್ ಮಾಡಿ, ಸುತ್ತನೂ ಬೆಟ್ಟಾಗಲೇ ಇದ್ದಾವೆ. ನನ್ನ ಹಿಂದೆ ಎಲ್ಲನೂ ಬೆಟ್ಟಾಗಲೇ ಗುರು. ಆಗಿನ ಕಾಲದಲ್ಲಿ ಈ ಕಡೆ ರಾಜರು ಅದಕ್ಕೆ ಏನೋ ರಾಜಮನೆತನ ಕೋಟೆಗೆ ಕಟ್ಟೋದಾಗಲಿ ಪ್ರತಿಯೊಂದು ಏನಕ್ಕೆ ಅಂದರೆ ಇಲ್ಲಿಂದ ಶತ್ರುಗಳು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹತ್ರ ದೂರದಿಂದ ನೋಡ್ಬೋದು, ಇಲ್ಲಿಂದ ದಾಳಿ ಮಾಡ್ಬೋದು. ಏಷ್ಯಾದಲ್ಲಿ 2ನೇ ಸ್ಥಾನ ಏಕಶಿಲಾ ಬೆಟ್ಟ. ಸೊ ನೋಡೋಕೆ ಮಾತ್ರ ಸಖತ್ತಾಗಿದೆ. ಸೊ ಬರೋರು ಹುಷಾರಾಗಿ ಬನ್ನಿ, ಯಾಕಂದರೆ ಸ್ವಲ್ಪ ಸ್ಲಿಪ್ ಆದ್ರಂತೂ ನಿಮ್ಮ ಪ್ರಾಣಕ್ಕೆ ನಾವು ಜವಾಬ್ದಾರರಲ್ಲ, ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರರು. ಹೆಂಗೆ ಸಿಟಿ ನೋಡಿದ್ರು ಯಾವ ಥರ ಐತಂತ. ಸೊ ಸ್ಟಾರ್ಟ್ ಆಗಿದೆ, ಇದು ಹತ್ತೋದು. ಹಿಂಗೆ ಇರ್ಬೇಕು ಹತ್ತಕ್ಕೆ. ಹಿಂಗಿದ್ರೇ ನೋಡಿ, ಇದನ್ನ ಹಿಡ್ಕೊಂಡು ಹತ್ತಾ ಇದ್ರೆ ಒಂಥರ ಖುಷಿ.
ಆಹಾ ಆಹಾ ನೋಡ್ಗುರು ಹೆಂಗೈತೆ. ಆಹಾ ಆ್ಯಕ್ಚುಲಿ ಇವಾಗ ನೋಡಿ ಇದು ಹತ್ತಿ ಅಲ್ಲಿಗೆ ಹೋಗ್ಬೇಕು ಟಾಪ್ಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದೇ ಸ್ಟೆಪ್ಸ್ ಇಲ್ಲ, ಹತ್ತೋಣ ಬನ್ನಿ. ಹಿಂಗೆ ಆ ಇಳಿಯೋ ಟೈಮಲ್ಲಿ ಬೇಗ ಇಳಿದ್ಬಿಡ್ಬೋದು. ಹತ್ತೋದೇ ಸ್ವಲ್ಪ ಕಷ್ಟ, ಇಳಿಯೋ ಸ್ವಲ್ಪ ಈಸಿ. ಬರೋ ಪ್ಲ್ಯಾನ್ ಇಲ್ದಿರ ಮಾತ್ರ ಹತ್ತುತ್ತೀನಿ ನಾನು ದಬಾಕ್ತೀನಿ ಅಂತೆಲ್ಲ ಬರೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಪ್ಲ್ಯಾನ್ ಇರಲಿ. ವಾಟರ್ ಬಾಟ್ಲಾಗಿರಲಿ, ಯಾರಿಗೆ ಬೇಗ ಸುಸ್ತಾವಂಗಿರೋ ಅವ್ರು ಕೂಲ್ ಡ್ರಿಂಕ್ಸ್, ಮತ್ತು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋರಾಗಿರಲಿ ಸ್ವಲ್ಪ ಅವ್ರಿಗೆ ಏನು ಬೇಕೋ ಅದೆಲ್ಲ ತಗೊಬಂದಿರಿ. ಯಾಕಂದರೆ ಹತ್ತೋ ಸ್ವಲ್ಪ ಕಷ್ಟ, ಅಷ್ಟೊಂದು ಕಷ್ಟ ಅಲ್ಲ, ಸ್ವಲ್ಪ ಕಷ್ಟ. ಮೇಲೆ ನೋಡಿ ಹತ್ತದ ಇದ್ದೀನಿ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ಸೊ ಬನ್ನಿ ಹೋಗೋಣ. ನನ್ನ ಜೊತೆ ಬಂದಿರೋರು ಎಲ್ಲ ಕೆಳಗಡೆನೇ ಇದ್ದಾರೆ. ಇದು ಈ ಗುಹೆಯಲ್ಲಿ ಒಬ್ಬನಿದ್ದಾನೆ, ಅದರ ಕೆಳಗಡೆ ಇನ್ನು 4 ಜನ ಇದ್ದಾರೆ. ಸೊ ಸುಸ್ತಾಗ್ಬಿಟ್ಟಿದೆ ಪಾಪ. ಯಾಕಂದರೆ ಹಳ್ಳಿಗಳಲ್ಲಿ ಇದ್ದಿದ್ರೆ ಸ್ವಲ್ಪ ಈಸಿ ಆಗ್ತಾಯಿತ್ತು. ಎಲ್ಲ ಹಳ್ಳಿ ಬಿಟ್ಟು ಹೋಗಿ ಸಿಟಿಗೆ ಬಂದು ಸಿಟಿಯಲ್ಲಿ ಬದುಕ್ತಾ ಇರೋರು ಸ್ವಲ್ಪ ಕಷ್ಟ ಆಗುತ್ತೆ. ಹತ್ತಲ್ಲ ಅಂತಲ್ಲ, ಹತ್ತಾರೆ, ಪ್ರತಿಯೊಬ್ಬರು ಹತ್ತಾರೆ, ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡ್ಕೊಬನ್ನಿ, ಸೇಫಾಗತ್ತೆ. ಕಾಲು ಜಾರುತ್ತೆ, ಶೂಸ್ ಹಾಕಿರೋರಾಗಿರಿ, ಚಪ್ಪಲ್ಸು ಜಾರುತ್ತೆ, ನೋಡ್ಕೊಬನ್ನಿ. ಸೊ ಬನ್ನಿ ಸ್ಟಾರ್ಟ್ ಮಾಡಿ. ಸ್ವಲ್ಪ ಹೋಗಬೇಕು, ಒಂದು ಹಾಫ್ ಬಂದಿದ್ದೀನಿ, ಒಂದು ಹಾಫ್ ಹೋಗಬೇಕು. ಬನ್ನಿ ಹೋಗೋಣ. ಸ್ವಲ್ಪ ಡೇಂಜರ್ ಇದೆ ಇದು, ಯಾಕಂದ್ರೆ ಸ್ವಲ್ಪ ಕ್ರಾಸ್ ಇದೆ, ಹತ್ತೋದು ಸ್ವಲ್ಪ ಡೇಂಜರ್ ಇದೆ. ಹುಷಾರಾಗಿ ಬನ್ನಿ. ಮಳೆಗಾಲದಲ್ಲಿ ಬರೋದು ಕಾಲು ಜಾರುತ್ತೆ, ಸ್ವಲ್ಪ ಹುಷಾರಾಗಿ ಬನ್ನಿ. ಹೆಂಗರು ಈ ರೇಂಜಾಗಿದೆ, ಎಲ್ಲ ಬೆಂಡಾಗ್ಬಿಟ್ಟಿದೆ ನೋಡಿ. ಯಾವ ಥರ ಇಲ್ಲಿ ಹಿಡಿದು ಈ ಕಡೆ ಇಂದ ಬಂದು ಈ ಕಡೆ ಗ್ರಿಪ್ಪಿಗೆ ಹಿಡಿದು ಈ ಕಡೆ ಜನ ಫುಲ್ ಬೆಂಡಾಗ್ಬಿಟ್ಟಿದೆ. ಸೊ ಇದ್ರ ಮೇಲೆ ಯಾರೂ ಡಿಪೆಂಡ್ ಆಗಬೇಡಿ. ಯಾವ ಟೈಮಲ್ಲಿ ಕಟ್ಟಾಗುತ್ತೋ ಗೊತ್ತಿಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಸಾಕಾಗಿದೆ ನೋಡಿದ್ರು, ಒಂದೇ ಹೆಜ್ಜೆ ಇಡೋಕ್ಕಾಗೋದು. ಸೊ ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ, ಯಾಕಂದರೆ ಯಾವ ಟೈಮಲ್ಲಿ ಕಟ್ಟಾಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫೈನಲಿ ಇನ್ನು ಸ್ವಲ್ಪ ನೋಡಿ, ಸ್ವಲ್ಪ ಹತ್ರ ಬಂದುಬಿಟ್ಟೆ. ಸೊ ಇಲ್ಲಿ ಮೇ ಬಿ ಇದೆ ಅನಿಸುತ್ತೆ ಟಾಪು. ಸೊ ಒಂದು ಸ್ವಲ್ಪ ದೂರ ಒಂದು 50 ಸ್ಟೆಪ್ಸ್ ಇದ್ದಾವೆ ಹತ್ತೋಣ. ಸೊ ನನ್ನ ಜೊತೆ ಬಂದಿರೋರು ಇನ್ನೂ ಕೆಳಗಡೆನೇ ಇದ್ದಾರೆ, ಇನ್ನು ಅಲ್ಲಿ ಬರ್ತಾಯಿದ್ದಾರೆ ಅನಿಸ್ತೈತಾರ ನೋಡಿ, ಇಲ್ಲಿ ಬರ್ತಾಯಿದ್ದಾರೆ. ಸೊ ಸ್ವಲ್ಪ ಜನ ಕಡಿಮೆ ಇದ್ದಾರೆ, ಯಾಕಂದರೆ ಬಿಸಿಲು ಅಂತ ಹೇಳ್ಬಿಟ್ಟು ಸ್ವಲ್ಪ ಭಯ ಪಟ್ಟಿರ್ತಾರೆ, ಯಾಕಂದರೆ ಜಾಸ್ತಿ ಇದೆ ಬಿಸಿಲು. ಸೊ ನಾವು ನೋಡಬೇಕು ಅಂದರೆ ಬಿಸಿಲಾದರೂ ಸರಿ ಮಳೆ ಆದರೂ ಸರಿ ಬರಲೇಬೇಕು. ಸೊ ಈ ಥರ ಪ್ಲೇಸಸ್ ಎಲ್ಲ ನೋಡ್ತಾ ಇರಬೇಕು, ಯಾಕಂದರೆ ಯಾವಾಗ ಸಾಯ್ತಿರೋ ಯಾವಾಗ ಬದುಕಿರ್ತಿರೋ ಗೊತ್ತಿಲ್ಲ. ಸೊ ಈ ಥರ ಪ್ಲೇಸ್ ನಾವು ಮತ್ತೆ ನೋಡ್ತೀವಲ್ಲ ಅಂತ ಕೊಡ್ತಿಲ್ಲ, ನೆಕ್ಸ್ಟ್ ಜನ್ಮ ಆಯ್ತು ಅಂತ ಕೂಡ ಗೊತ್ತಿಲ್ಲ. ಸೊ ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ, ಸೇಫಾಗಿ ಬನ್ನಿ, ಸೇಫಾಗಿ ಹೋಗಿ. ನಾನು ಹೇಳೋದಿಷ್ಟೇ, ಯಾಕಂದರೆ ನಿಮ್ಮ ಸೇಫ್ಟಿನೇ ಇಲ್ಲಿ ಇಂಪಾರ್ಟೆಂಟು. ನಾವು ಬದುಕಿದ್ರೆ ಅಲ್ವಾ ಈ ಥರ ಪ್ಲೇಸಸ್ ಎಲ್ಲ ನೋಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೇಫಾಗಿ ಬನ್ನಿ. ಸೊ ನಾನು ಗೆಸ್ಸೇ ಮಾಡಿರಲಿಲ್ಲ, ಗೋ ಪ್ರವಾಸ ಒಂದು ಟೀಮು ಇಲ್ಲಿಗೆಲ್ಲ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಖತ್ ಖುಷಿ ಆಯಿತು, ಯಾಕಂದರೆ ನಾನು ಒಂದಲ್ಲ ಒಂದು ಟೈಮು ಆ ಟೀಮಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇತ್ತು. ಸೊ ಅವ್ರ ಟೀಮ್ ಬಂದಿದೆ. ಸೊ ಬನ್ನಿ ಹೋಗ್ತಾನೆ, ಸ್ವಲ್ಪ ದೂರ ಇದೆ.
ಗೋಪ್ರವಾಸನ ಎಲ್ಲ ಬ್ಯಾಂಗ್ಳೂರು ಬ್ರೋ? ಬ್ಯಾಂಗ್ಳೂರೇನಾ? ಓಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಚಾರಿ ಕಿರಣ್. ಏನೇನು ಏನು ಮೇಡಮ್? ನಾವು ಮೇಡಮ್ ಅದೇನು ಹಂಗಂದ್ಬಿಟ್ರಿ. ಸೊ ನಾನು ಅನ್ಕಂದಿಲ್ಲ ಗುರು, ಗೋಪ್ರವಾಸ ಟೀಮ್ ನನಗೆ ಸಿಗುತ್ತೆ, ನಾನು ಅವ್ರ ಟೀಮ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸೀರಿಯಸ್ ನಾನು ಅನ್ಕೊಂಡಿರಲಿಲ್ಲ, ಗೆಸ್ ಕೂಡ ಮಾಡಿರಲಿಲ್ಲ. ತುಂಬ ದಿವಸದಿಂದ ಇತ್ತು ಡಾಕ್ಟರ್ ಬ್ರೋ ಕಟ್ಟರು ಗೋಪ್ರವಾಸ, ಅದಕ್ಕೆ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ಅವ್ರ ಟೀಮ್ ಬಂದಿದೆ ಇಲ್ಲಿ. ಅವ್ರ ಟೀಮಲ್ಲಿ ಯಾವ ಥರ ಅಂದರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಪ್ರತಿಯೊಂದು ಪ್ಲೇಸಸ್ ಆಗಿರಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಸಖತ್ತಾಗಿರ್ತದೆ. ಸೊ ಬನ್ನಿ, ಸ್ವಲ್ಪ ದೂರ ಇದೆ, ಹೋಗೋಣ. ಸೊ ಒಂದು 20 ಮೆಂಬರ್ಸ್ ಬ್ಯಾಚ್ ಬಂದಿದೆ, ಅದನ್ನು ಫೈನಲಿ ಸ್ವಲ್ಪ ದೂರ ಇದೆ. ಸೊ ಬನ್ನಿ ಹೋಗೋಣ. ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಸ್ವಲ್ಪ ದೂರ ಅಷ್ಟೇ ಇರೋದು. ಇನ್ನೂ ಮೇಲೆ ಐತೆ ಗುರು ಕೋಟೆ. ಇನ್ನೂ ಅಲ್ಲಿ ಇದೆ ಕೋಟೆ, ಹತ್ತತಾನೇ ಇದ್ದೀವಿ. ಸೊ ಮಾರ್ಕ್ ಹಾಕಿದ್ದಾರೆ ಯಾವ ಕಡೆ ಹೋಗ್ಬೇಕು ಅಂತ. ಸೊ ಬನ್ನಿ ಹೋಗೋಣ. ಕಡೆಯಿಂದ ಎಂಟ್ರಿ ಗೊತ್ತಿಲ್ಲ, ಹತ್ತುತ್ತಾ ಇದ್ದೀನಿ. ಮೇ ಬಿ ಈ ಕಡೆನೇ ಅನಿಸುತ್ತೆ. ಇಲ್ಲಿದೆ, ಈ ಕಡೆಯಿಂದ ಹಿಂಗೆ ಬರ್ಬೇಕು ದಾರಿ. ಓಕೆನಾ? ನಾನು ಆ ಕಡೆಯಿಂದ ಈ ಕಡೆಯಿಂದ ಬಂದಿದ್ದೀನಿ. ಸ್ವಲ್ಪ ಕನ್ಫ್ಯೂಸ್ ಆಯಿತು, ಪರವಾಗಿಲ್ಲ ಬನ್ನಿ ಹೋಗೋಣ. ನೀವು ಇದೆ ಅನಿಸುತ್ತೆ ಎಂಟ್ರಿ. ಓಹ್ ಸ್ವಲ್ಪ ಕಷ್ಟ ಜಾಸ್ತಿ ಗುರು ಇಲ್ಲಿ ಹತ್ತೋದು. ಅಯ್ಯೋ ಶಿವ, ಬಿದ್ದರೆ ಇಲ್ಲ ಬಾಡಿ. ಬಿದ್ದರೆ ಬಾಡಿ ಅಂತ ದೇವರಾಣೆ ಅಂತ ಸಿಗಲ್ಲ, ಮಾಡ್ತಾ ಬಿಡ್ಬೇಕು ಬಾಡಿ. ನೋಡಿ ಹೆಂಗೈತೆ ಗುರು, ಈ ರೇಂಜಾಗ ಬಾಗಿಲು ಇಲ್ಲಿದೆ. ಸೊ ಹತ್ತಕ್ಕೆ ಈ ರೇಂಜಾಗ ಕಷ್ಟ. ಸೊ ಪ್ಲೀಸ್ ಸ್ವಲ್ಪ ಸೇಫಾಗಿ ಬನ್ನಿ, ಸ್ವಲ್ಪ ಕಷ್ಟ ಇದೆ. ಹತ್ತೋರು ನೋಡ್ಕೊಂಬನ್ನಿ. ಇದು ಡೋರು ಡೀಪ್ ಎಷ್ಟಿದೆ ಅಂತ. ಸೊ ಬನ್ನಿ ಸ್ವಲ್ಪ ದೂರ. ಏನು ಗುರು, ಇನ್ನೂ ಐತಲ್ಲ ಗುರು ಮೇಲೆ, ಇನ್ನೂ ಹೋಗ್ಬೇಕು. ಸೊ ವೆಯ್ಟ್, ಬರ್ತಾಯಿದ್ದೀನಿ, ಬಂದೇ ಬರ್ತೀನಿ, ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಸೊ ಇಲ್ಲಿಂದ ಒಂದು ಸ್ವಲ್ಪ ಒಂದು ವ್ಯೂ ನೋಡ್ಕೊಬೇಡ, ಹಿಂಗೆ ಬಂದ್ವಿ ಅಂತ ನೋಡಿ. ಹಿಂಗೆ ಗುರು ನನ್ನ ಕಾರ್ ನೋಡ್ಕೊರು, ಅಲ್ಲೈತೆ ನನ್ನ ಕಾರ್ ನೋಡಿ, ಇಲ್ಲಿದೆ. ಚಿಕ್ಕದಾಗಿ ಕಾಣಿಸ್ತಿದೆ ನನ್ನ ಕಾರು, ಇಷ್ಟೇ ಕಾಣಿಸ್ತಿದೆ. ಸ್ವಲ್ಪ ಕಷ್ಟನೇ ಗುರು ಹತ್ತೋದು, ಯಾಕಂದರೆ ಕೆಳಗಡೆ ಸ್ವಲ್ಪ ಸ್ಟೆಪ್ಸ್ ಇದ್ವು. ಸೊ ಹತ್ಬಿಡ್ತಾ ಇದ್ವಿ, ಇವಾಗ ಸ್ವಲ್ಪ ಸ್ಟೆಪ್ಸ್ ಇಲ್ಲ, ಸ್ವಲ್ಪ ಕಷ್ಟ ಹತ್ತೋದು. ನೋಡ್ಕೊಂಡು ಹತ್ತಿ, ಸೇಫಾಗಿ ಹತ್ತಿ. ಸೊ ನೋಡಿ ಸ್ವಲ್ಪ ದೂರ ಇದೆ, ನೋಡಿ ಇದೆ ಫೈನಲ್ ಬಂದ್ಬಿಟ್ಟು. ಸ್ವಲ್ಪ ದೂರ ಅಂತ ಇದೆ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ, ಬೇಜಾರು ಮಾಡ್ಕೊಬಿಟ್ಟಿದ್ದೆ. ಅವ್ರು ನಾನು ಗೊತ್ತಿಲ್ಲ ಎಷ್ಟು ದೂರ ಇದೆ ಅಂತ. ಸ್ವಲ್ಪ ದೂರ ಅಷ್ಟೇ. ಸೊ ಸ್ವಲ್ಪ ದೂರ ಹೋಗ್ತಾ ಇರೋಣ. ಸೊ ನೋಡಿ ನನ್ನ ಗಾಡಿ ಅಲ್ಲಿ ಇಲ್ಲಿದೆ ನನ್ನ ಗಾಡಿ, ಎಷ್ಟಿದೆ ನನ್ನ ಗಾಡಿ, ಅಲ್ಲಿದೆ ಬೆಟ್ಟ ಹತ್ತಿ. ಸೊ ಫೈನಲಿ ಇಷ್ಟು ದೂರ ಬಂದಿದ್ದೀನಿ, ಸ್ವಲ್ಪ ದೂರ ಇದೆ. ಸೊ ಹೋಗೋಣ, ಸ್ವಲ್ಪ ದೂರ ಅಲ್ವಾ, ಸ್ವಲ್ಪ ದೂರ ನೋಡೋಣ ಬನ್ನಿ. ಸ್ವಲ್ಪ ದೂರ ನೋಡೋಣ. ಆದರೆ ತಣ್ಣ ಗಾಳಿ, ನನಗೆ ಬಿಸಿಯಲ್ಲಿ ಜಾಸ್ತಿ ಸ್ವೆಟ್ ಆಗುತ್ತೆ ಅನ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ಸ್ವೆಟ್ ಏನು ಆಗ್ತಾಯಿಲ್ಲ, ತಣ್ಣಗಿದೆ, ಆದರೆ ಸುಸ್ತಾಗ್ತಿದೆ ಅಷ್ಟೇ. ಒಂದು ವಾಟರ್ ಬಾಟ್ಲು 1 ಲೀಟ್ರ್ 2 ಲೀಟ್ರ್ ವಾಟರ್ ಬಾಟ್ಲಿದ್ರೆ ಈಸಿಯಾಗಿ ಹತ್ಬೋದು. ಸೊ ನೋಡ್ಕೊಂಡು ಹತ್ತಿ. ನಾನು ಅವಾಗಲಿಂದ ವೆಯ್ಟ್ ಮಾಡ್ತಾಯಿದ್ದೆ, ಮಧುಗಿರಿ ಬೆಟ್ಟಲ್ಲಿ ಕಲ್ಗಳು ನುಗ್ಗೋಯ್ತಾರೆ ಅಂತ. ಅದು ಯಾವ ಕಲ್ಲು ಅಂದರೆ ಇದೇ ಆ ಕಲ್ಲು. ಈ ಕಲ್ಗಡೆ ನುಗ್ಗಿ ಈ ಥರ ಹೋಗೋದು. ನೋಡಿ ಆ ಕೆಳಗಡೆ
ಅವಾಗಲಿಂದ ವೆಯ್ಟ್ ಮಾಡ್ತೀವಿ ಯಾರ ಕಲ್ಗಡೆ ಹೋಯ್ತಾರಂತ. ಸೊ ಕಲ್ಗೆ ನುಗ್ಗಿ ನೋಡಿ ಈ ಥರ ಬರೋದು. ಸ್ವಲ್ಪ ದೂರ ಇದೆ, ಬನ್ನಿ ಹೋಗೋಣ. ಸೊ ಫೈನಲಿ ಕೋಟೆ ಹತ್ರ ಬಂದುಬಿಟ್ಟೆ. ಫೈನಲಿ ಕೋಟೆ ಹತ್ರ ಬಂದೆ. ಸೊ ಹಿಂದೆ ಕಾಣಿಸ್ತೈತೆ ನೋಡಿ. ಸೊ ಇದೇ ಕೋಟೆ ಫೈನಲಿ, ಇದೇ ಡೆಡ್ ಎಂಡ್ ಅಂತ. ಸೊ ಬನ್ನಿ ಹೋಗೋಣ. ಸೊ ಡೆಡ್ ಎಂಡ್ ಫೈನಲಿ ಕಂಪ್ಲೀಟ್ ಮಾಡಿದೆ. ಏಷ್ಯಾದಲ್ಲೇ ನಂಬರ್ 2 ಏಕಶಿಲಾ ಬೆಟ್ಟ ಕಂಪ್ಲೀಟ್ ಮಾಡಿದೆ. ಬನ್ನಿ ಒಳಗಡೆ ಕೋಟೆ ಇದೆ, ಕೋಟೆ ತೋರಿಸ್ತೀನಿ ಯಾವ ಥರ ಐತೆ ಅಂತ. ಸೊ ಇಷ್ಟು ದೂರ ಬಂದು ಇಷ್ಟು ಚೆನ್ನಾಗಿ ಕೋಟೆ ಕಟ್ಟಿದ್ದಾರೆ ನೋಡಿ ಒಂದ್ಸಲ. ಸೊ ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಐತೆ ಅಂತೇಳ್ಬಿಟ್ಟು ಕೋಟೆ ನೋಡೋಣ. ಆದರೆ ಕಟ್ಟಿರೋರ್ಗರು ಸೀರಿಯಸ್ ಆಗಿ ಒಂದು ರೇಂಜಾಗಿ ಕಟ್ಟಿದ್ದಾರೆ ಕಲ್ಲು ಮಾತ್ರ. ಸಿ ಅಂದರೆ ಸ್ವಲ್ಪ ನೀಟ್ನೆಸ್ ಕಡಿಮೆ ಇದೆ, ಒಳಗಡೆ ಎಲ್ಲ ಗಿಡ ಎಲ್ಲ ಬೆಳ್ಕೊಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಸ್ವಲ್ಪ ದೂರ. ಸಿ ಹೇಳಿದ್ನಲ್ಲ ಸ್ವಲ್ಪ ನೀಟ್ನೆಸ್ ಸ್ವಲ್ಪ ಕಡಿಮೆ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಇಲ್ಲಿಷ್ಟು ದೂರ ಬಂದು ನೀಟ್ ಮಾಡ್ಬೇಕಂದ್ರೆ ಕ್ಲೀನ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಫೈನಲಿ ಬಂದುಬಿಟ್ಟಿದ್ದೀನಿ. ಸೊ ಸಾಕಾಗೈತೆ ಗುರು ನೋಡೋ ಮೇಲೆ ಮಾತ್ರ. ನೋಡು ಗುರು ಎಷ್ಟು ಚೆನ್ನಾಗಿದೆ ಒಳಗಡೆ ಇನ್ಸೈಡ್. ಸಿ ಕೋಟೆ ಬೇರೆ ಲೆವೆಲ್ ಗುರು. ಒಳಗಡೆ ಇನ್ಸೈಡ್ ಮಾತ್ರ ಏನಕ್ಕೂ 2 ಕಟ್ಟಿದ್ದಾರೆ, ಏನಂತ ನನಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಏನಂತಿದ್ದು, ಏನೋ ಗೊತ್ತಿಲ್ಲ. ಎಲ್ಲ ಗಿಡಗಳು ಸಖತ್ತಾಗಿದೆ. ಇದೇನಿದೆ ಸ್ವಲ್ಪ ದಾರಿ ಇದೆ ಯಾವ ಕಡೆಗೋ, ಯಾವ ಕಡೆ ಗೊತ್ತಿಲ್ಲ. ಸೊ ಬನ್ನಿ ನಾವು ಇನ್ನು ಸ್ವಲ್ಪ ಹಂಗೆ ಹೋಗೋಣ ಒಳಗಡೆಗೆ. ಏನಿದೆ ಒಳ್ಳೆ ಇದೆ, ಏನೋ ಐತೆ ಗುರಿಲಿ. ಸೊ ಇಲ್ಲೊಂದು ಸ್ವಲ್ಪ ಪ್ಲೇಸ್ ಇದೆ ನೋಡೋ ಪ್ಲೇಸ್. ಕೋಟೆ ಸ್ವಲ್ಪ ಈಚೆಗೆ ಬಂದರೆ ಇಲ್ಲೇ ಚಿಕ್ಕ ಚಿಕ್ಕ ಗುಡಿ ಮನೆಗಳು ಏನೋ ಗೊತ್ತಿಲ್ಲ. ಸೊ ಚಿಕ್ಕದಾಗಿದ್ದಾವೆ. ಸಿ ಆಗಿನ ಕಾಲದಲ್ಲಿ ಮಲಗೋಕ್ಕೆ ಜಾಗನ ಇದು ಇಲ್ಲ ಏನಾದರೂ ಮೆಟ್ರಿಯಲ್ ಇಡೋಕ್ಕೆ ಜಾಗನೋ ಗೊತ್ತಿಲ್ಲ. ಆದರೆ ಸಾಕಾಗೈತೆ ಗುರು ಒಳಗಡೆ. ಸಿ ಎಷ್ಟು ಇದರಲ್ಲಿದೆ ಅಂತ. ಇವಾಗ ತೋರಿಸಿದ್ರ ಅದ್ರ ಮೇಲೆ ಇದು. ಸೊ ಇಲ್ಲಿಂದ ಮುದ್ದೆಲ್ಲ ಒಳಗೆ ಮೇಲೆ ಕೊಡ್ತಾ ಕೆಳಗಡೆಗೆ. ಐ ಡೋಂಟ್ ನೋ, ಮೇ ಬಿ ಬೆಳಕು ಹೋಗೋದಕ್ಕೆ ಅನಿಸುತ್ತೆ ಅವೆಲ್ಲ. ಸಾಕಾಗೈತೆ ಗುರು. ಫೈನಲಿ ಕಂಪ್ಲೀಟ್ ಮಾಡಿಬಿಟ್ಟೆ ಮಧುಗಿರಿ ಹಿಲ್ಸ್. ಸೊ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಹತ್ತಬೇಕು ಅಂತ. ಸೊ ಅದು ಫೈನಲಿ ಇವತ್ತು ಕಂಪ್ಲೀಟ್ ಆಯಿತು. ಸಿ ಕೋಟೆ ಗುರು ಫೈನಲಿ ಮಧುಗಿರಿ ಹಿಲ್ಸ್ ಬೆಟ್ಟ ಕಂಪ್ಲೀಟ್ ಮಾಡಿದೆ. ಸೊ ಒಂಥರ ಡಿಫ್ರೆಂಟಾಗಿದೆ ಗುರು. ಅಂದರೆ ಟ್ರೆಕ್ ಮಾಡೋದಕ್ಕೆ ಏಷ್ಯಾದಲ್ಲೇ ನಂಬರ್ 2 ಏಕಶಿಲಾ ಪರ್ವತ. ಸೊ ಏಷ್ಯಾದಲ್ಲೇ ನಂಬರ್ 2 ಅಂದರೆ ನಮ್ಮ ಕರ್ನಾಟಕದಲ್ಲಿ ಬಂದು ನಂಬರ್ 1. ಸೊ ಸಖತ್ತಾಗಿದೆ. ಹಿರೇಗೌಡರು ಆ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು. ಸಖತ್ತಾಗಿದೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ, ಟ್ರೆಕ್ ಮಾಡೋದಕ್ಕಾಗಿಲ್ಲಿ. ಸೇಫಾಗಿ ಬನ್ನಿ, ಟ್ರೆಕ್ ಮಾಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ಗುರು ನಾವು ಯಾವಾಗ ಬದುಕಿರ್ತೀವೋ ಯಾವಾಗ ಸಾಯ್ತೀವೋ ದೇವರಣೆ ನನಗಂತೂ ಗೊತ್ತಿಲ್ಲ. ಇವಾಗ ಇರ್ತೀನೋ ಇಲ್ವೋ, ನಾಳೆ ಬೆಳಗ್ಗೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ಇರೋಷ್ಟು ದಿವಸ ಖುಷಿಯಾಗಿ ಟ್ರೆಕ್ ಮಾಡಿ, ಸುತ್ತಾಡಿ, ಪ್ರಪಂಚ ಸುತ್ತಿ. ಗುರು ದುಡಿಯೋದು ಯಾವಾಗಲೂ ಇದ್ದೇ ಇರ್ತದೆ ಗುರು. ನಾರ್ಮಲ್ ಯಾವಾಗಲೂ ಬೆಳಗ್ಗೆ ಎದ್ದೇಳು, ಸಾಯಂಕಾಲ ಮನೆ ಡ್ಯೂಟಿಗೆ ಹೋಗು, ಈವ್ನಿಂಗ್ ಬಾ ಮನೆಗೆ. ಸೊ ರಿಪೀಟೆಡ್ ಅದು ಇದ್ದೇ ಇರ್ತದೆ. ಸಿಗೋದೇ ವೀಕೆಂಡ್, ಸಾಟರ್ಡೆ ಸಂಡೇ. ಸೊ ಸಾಟರ್ಡೆ ಸಂಡೇ ಆ ಥರ ವೀಕೆಂಡ್ ಟೈಮಲ್ಲಿ ಈ ಥರ ಒಂದು ಪ್ಲೇಸಿಗೆ ಬನ್ನಿ, ನೋಡಿ, ಪ್ಲೇಸಸ್ ನೋಡಿ. ಸೊ ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ನಿಮಗೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂದರೆ ಅಂದ್ಕೊಂತೀನಿ. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಚಾರಿ ಕಿರಣ್ ಅಂತೇಳ್ಬಿಟ್ಟು. ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಸಂಚಾರಿ ಕಿರಣ್ ಅಂತಿದೆ. ಸೊ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಕಂಟೆಂಟ್ಸ್ ಆಗಿರಲಿ, ಈ ಥರ ವೀಡಿಯೋಸ್ ಆಗಿರಲಿ ಇನ್ನೂ ಬರ್ತಾನೆ ಇರ್ತವೆ. ಸೊ ಫೈನಲಿ ಕಂಪ್ಲೀಟ್ ಆಯಿತು. ಸೊ ಇನ್ನು ಇಳಿಯೋದು ಒಂದೇ, ಹತ್ತೋದೇನೋ 1.5 hour ತಗೊಂಡೆ. 8:30 ಸ್ಟಾರ್ಟ್ ಮಾಡಿದ್ದು, 10 o'clock ಸೊ ಮೇಲೆ ರೀಚ್ ಆಗಿಬಿಟ್ಟೆ. ಸೊ ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ ಹೋಗೋದು, ಇಲ್ಲಿಗೆ ಹತ್ತೋದು. ಸೊ ಓಕೆ, ನನಗೆ 1.5 hour ಆಯಿತು, 1 hour 31 minutes ಆಯಿತು. ಸೊ ಮೇಲೆ ರೀಚ್ ಆಗಿ ಇಲ್ಲೆಲ್ಲ ವೀಡಿಯೋಗಳು ಅದು ಡೈರೆಕ್ಟ್ ಬಂದಿದ್ದರೆ ಇನ್ನೂ ಬೇಗ ಬರ್ತಾಯಿದೆ. ಸೊ ವೀಡಿಯೋಸ್ ಎಲ್ಲ ಮಾಡಿ, ಸೊ
ಸೊ ಬರೋಷ್ಟೊತ್ತಿಗೆ ಸ್ವಲ್ಪ 1 hour 31 minutes ಆಯಿತು. ಸೊ ಫೈನಲಿ ಕಂಪ್ಲೀಟ್ ಆಯಿತು. ಬರಬೇಕು ಅನ್ಕೊಂಡಿರೋ ಒಂದು ಪ್ಲೇಸ್ ಕಂಪ್ಲೀಟ್ ಆಯಿತು. ಚೆನ್ನಾಗಿದೆ. ಸೊ ವಿಸಿಟ್ ಮಾಡಿ, ಸ್ವಲ್ಪ ನೀಟ್ನೆಸ್ ಆಗಿ ಇಟ್ಕೊಳ್ಳಿ. ಸ್ವಲ್ಪ ಇಲ್ಲೆಲ್ಲ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ, ಪರವಾಗಿಲ್ಲ. ಆದ್ರೂ ನೀವು ಬರೋ ಸ್ವಲ್ಪ ಗಲೀಜೆಲ್ಲ ಮಾಡೋಕ್ಕೆ ಹೋಗಬೇಡಿ, ನನ್ನೊಂದು ರಿಕ್ವೆಸ್ಟು ಅಷ್ಟೇ. ಸೊ ಬನ್ನಿ ನೋಡಿ, ಎಲ್ಲ ಸ್ವಲ್ಪ ಒಳಗಡೆ ಥರ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಒಳಗಡೆ ಎಲ್ಲ. ಅಲ್ಲ ಗುರು, ಇಷ್ಟು ನಾವು ಬರೋದೇ ಕಷ್ಟ ಆಗ್ಬಿಟ್ಟೈತೆ. ನಮ್ಮ ಇವ್ರು ಬಂದುಬಿಟ್ಟಿದ್ದಾರೆ ನಾಯಿಗಳು ನೋಡಿ ಕೆಳಗಡೆ. ಒಂದು ಆರಾಮ ತಣ್ಣಗೆ ಮಲಗಿದಾವು ಪೀಸಾಗಿ. ಅರೆ ಎಷ್ಟು ತಣ್ಣಗೈತೆ ಗುರು ಒಳಗಡೆ ಮಾತ್ರ, ನೋಡೋಕ್ಕೆ ಸಖತ್ತಾಗಿದೆ. ತಣ್ಣನ ಗಾಳಿ ಬರ್ತಿದೆ. ಹೆಂಗಿದೆ ಅಂದರೆ ಸಖತ್ತಾಗಿದೆ ಒಳಗಡೆ ಮಾತ್ರ. 3 ಬಂದುಬಿಟ್ಟಿದ್ದಾವೆ ಇಲ್ಲಿ ಆಲ್ರೆಡಿ. ನೋಡ್ಬರ ನಾನು ಹೇಳೋದೆಲ್ಲ ಪ್ಲೀಸ್ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕೆರೆದು ಹಾಳು ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್, ರಿಕ್ವೆಸ್ಟು. ಸೊ ಬನ್ನಿ ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ, ಟ್ರಕ್ ಮಾಡಿ. ಇಲ್ಲಿ ಪ್ಲೇಸ್ ಆಗಿನ ಕಾಲದಲ್ಲಿ ಯಾವ ಥರ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಖುಷಿ ಪಡಿ. ಅರೆ ಹಾಳು ಮಾಡಬೇಡಿ ಪ್ಲೀಸ್, ನಂದೊಂದು ರಿಕ್ವೆಸ್ಟು. ಸೊ ಇಷ್ಟು ಈ ವಿಡಿಯೋ. ಸೊ ಇನ್ನೇನು ಇಳಿಬೇಕು. ಸೊ ಬನ್ನಿ ಹೋಗೋಣ, ಇಳಿಯೋಣ. ಬಾಯ್ ಬಾಯ್ ಮಧುಗಿರಿ ಹಿಲ್ಸ್, ಬಾಯ್. ಥ್ಯಾಂಕ್ ಯು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟರೆ, ಬಂದು ನೋಡಿ ಖುಷಿ ಆಯಿತು. ಸೊ ಬನ್ನಿ ಇನ್ನೇನು ಇಳಿಯೋದೇ ಇನ್ನು ಸ್ಟಾರ್ಟ್. ಹೋಗೋಣ. ಸ್ವಲ್ಪ ಫಾಸ್ಟಾಗಿ ಇಳಿಬೋದು, ಯಾಕಂದರೆ ಸ್ವಲ್ಪ ಜಾರುತ್ತೆ, ಸ್ಲಿಪ್ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಆರಾಮಾಗಿ ಇಳೀರಿ. ಸುಸ್ತಾಗ್ಬಿಟ್ಟಿದ್ದೀನಿ, ಇಳಿಬೇಕಾದ್ರೆ ಸ್ವಲ್ಪ ಸುಸ್ತಾಯಿತು. ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬಂಡೆ ಕೆಳಗಡೆ ಚೆನ್ನಾಗೈತೆ ಮಲಗೋಕ್ಕೆ. ಒಂದು 10 ನಿಮಿಷ ರೆಸ್ಟ್ ಮಾಡಿ ಸೊ ಇಳಿಬೇಕು. ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ ಅಷ್ಟೇ, ಜಾಸ್ತಿನೂ ಬೇಡ. ಹೋಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಫೈನಲಿ ಮುಗಿಸ್ಕೊಂಪಾಪ, ನಮ್ಮ ಹುಡುಗರೆಲ್ಲ ಇಳಿತಾವ್ರೆ. ಥ್ಯಾಂಕ್ ಯು. ಹತ್ತೋದು ಕಷ್ಟ, ಇಳಿಯೋದು ಸ್ವಲ್ಪ ಈಸಿ. ಆದರೆ ಇಳಿಬೇಕಾದ್ರೆ ಈಸಿ ಐತೆ ಅಂತ ಹೇಳ್ಬಿಟ್ಟು ಫಾಸ್ಟಾಗೆಲ್ಲ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ವಲ್ಪ ಕಾಲು ಸ್ಲಿಪ್ ಆಯಿತು ಅಂದರೆ ನಾನು ಹೇಳಿದ್ನಲ್ಲ, ಈ ಕಂಬಿಗಳೆಲ್ಲ ಹಾಕಿದ್ದಾರೆ. ಸೊ ಇದ್ರ ಮೇಲೆ ಯಾರೂ ಜಾಸ್ತಿ ಡಿಪೆಂಡ್ ಆಗಬೇಡಿ, ಯಾಕಂದರೆ ಸ್ಲಿಪ್ಪಾಗಿ ಬಿದ್ದರೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಫೈನಲಿ ಮುಗಿಸ್ಕೊಂಡು ಇಳಿಬೇಕಾದ್ರೆ ಸ್ವಲ್ಪ ಬೇಗನೆ ಇಳಿದ್ಬಿಟ್ರೆ, ಅದು ಈ ಬಿಸಿಲಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಪಾಪ. ಸೊ ಹತ್ತೋರು ಸ್ವಲ್ಪ ಬೇಗನೆ ಹತ್ತಿ, ಯಾಕಂದರೆ ಹತ್ಬೇಕಾದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಆದರೆ ಮೇಲಕ್ಕೆ ಹೋದರೆ ಸ್ವಲ್ಪ ತಣ್ಣಗಿರ್ತದೆ. ಕಂಪ್ಲೀಟ್ ಆಯಿತು, ಮೇಲಕ್ಕೆ ಹತ್ತಿ ಇಳಿದ್ಬಿಟ್ಟೆ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಆದರೆ ಬಿಸಿಲು ಮಾತ್ರ ಸ್ವಲ್ಪ ಜಾಸ್ತಿ ಇತ್ತು. ಬರೋರು ವಾಟರ್ ಬಾಟ್ಲಿಗೆ 100% ತೊಗೊಂಡೋಗಿ, ಯಾಕಂದರೆ ನೀರು ಸ್ವಲ್ಪ ಜಾಸ್ತಿ ತೊಗೊಂಡು ಹೋದಷ್ಟು ನಿಮಗೆ ಈಸಿ ಆಗುತ್ತೆ. ಆದರೆ ಸೂಪರಾಗಿತ್ತು ಮಾತ್ರ, ಮೇಲೆ ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾತ್ರ ಬೇರೆ ಲೆವೆಲ್. ಏಷ್ಯಾದಲ್ಲೇ ನಂಬರ್ 2 ಅಂದರೆ ಹೇಳ್ಬೇಕಲ್ಲ. ಸೊ ನಡೀತಾ ಇರೋ ಒಂಥ ಡಿಫ್ರೆಂಟಾಗೇ ಇತ್ತು. ಸೊ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ. ಬೆಂಗಳೂರಿಂದ ಒಂದು 100 ಕಿಲೋಮೀಟ್ರ್ ಆಗುತ್ತೆ. ಸೊ ಟ್ರೈ ಮಾಡಿ, ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಬಂದು ಒಳ್ಳೆ ಪ್ಲೇಸ್ ಇದೆ, ಒನ್ ಡೇ ಟ್ರಿಪ್ ಬರೋಕ್ಕೆಲ್ಲ ಚೆನ್ನಾಗಿದೆ. ಸೊ ಮಧುಗಿರಿ ಬೆಟ್ಟ, ಡೋಂಟ್ ಮಿಸ್ ಮಧುಗಿರಿ ಬೆಟ್ಟ. ಸೊ ಒಂದು ವಿಸಿಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಇಷ್ಟದಲ್ಲಿ ಕೂಡ ನನ್ನ ಚಾನಲ್ ಇದೆ, ಸಂಚಾರಿ ಕಿರಣ್ ಅಂತಬಿಟ್ಟು ಫಾಲೋ ಮಾಡಿ. ಜೈ ಶ್ರೀರಾಮ್.